20ನೇ ಶತಮಾನದ ಕೊನೆಯ ಭಾಗದಲ್ಲಿ ಭಾರತದಲ್ಲಿ ಸ್ಪಿರಿಚುಯಾಲಿಟಿ ಬಗ್ಗೆ ಹೊಸ ರೀತಿಯ ಆಲೋಚನೆಗಳು ಬರಲು ಶುರುವಾಯಿತು. ಅವುಗಳಲ್ಲಿ ಒಂದು ತುಂಬಾ ವಿಶೇಷವಾದ ಮೂಮೆಂಟ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್, ಅಂದ್ರೆ PSSM. ಈ ಮೂವ್ಮೆಂಟ್ನ ಕತೆ ಶುರುವಾಗಿದ್ದು ಯಾವುದೋ ದೊಡ್ಡ ಸ್ಪಿರಿಚುವಲ್ ಆಶ್ರಮದಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ. ಅವರು ಅಗ್ರಿಕಲ್ಚರ್ ಸೈನ್ಸ್ ಹಿನ್ನೆಲೆಯಿಂದ ಬಂದವರು ಅಷ್ಟೇ ಅಲ್ಲ, ಅವರು ಒಂದು ಕಾರ್ಪೊರೇಟ್ ಜಾಬ್ ಕೂಡ ಮಾಡ್ತಿದ್ರು. ಆ ಸಮಯದಲ್ಲಿ ಸ್ಪಿರಿಚುಯಾಲಿಟಿ ಅವರ ಜೀವನದ ಮುಖ್ಯ ಭಾಗವೇ ಆಗಿರಲಿಲ್ಲ. ಆದರೆ ಅವರ ಜೀವನದಲ್ಲಿ ನಡೆದ ಕೆಲವು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ನಂತರ ಎಲ್ಲವೂ ನಿಧಾನವಾಗಿ ಬದಲಾಗತೊಡಗಿತು. ಅವರು ಮೆಡಿಟೇಷನ್ ಮತ್ತು ಸ್ಪಿರಿಚುಯಾಲಿಟಿ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲು ಆರಂಭಿಸಿದ್ರು ಮತ್ತು ಒಂದು ಹಂತದಲ್ಲಿ ಸ್ಪಿರಿಚುಯಾಲಿಟಿ ಅನ್ನೋದು ಕೇವಲ ರಿಲಿಜಿಯನ್ ಅಥವಾ ಧಾರ್ಮಿಕ ಆಚರಣೆಗಳ ವಿಷಯವಲ್ಲ, ಅದು ಸಾಮಾನ್ಯ ಮನುಷ್ಯನು ಪ್ರಾಕ್ಟೀಸ್ ಮಾಡಬಹುದಾದ ಒಂದು ಮಾರ್ಗ ಎಂದು ಅವರು ನಂಬಲು ಶುರು ಮಾಡಿದ್ರು. ಅವರ ಮತ್ತೊಂದು ಪ್ರಮುಖ ಆಲೋಚನೆ ಏನಂದ್ರೆ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಎರಡು ಬೇರೆ ಬೇರೆ ವಿಷಯಗಳಲ್ಲ ಅನ್ನೋದು. ಈ ಆಲೋಚನೆಗಳು ನಿಧಾನವಾಗಿ ದೊಡ್ಡ ಮೂಮೆಂಟ್ ಆಗಿ ಬೆಳೆಯಲು ಶುರುವಾಯಿತು. ಆ ಮೂಮೆಂಟ್ ಮುಂದೆ ಸಾವಿರಾರು ಜನರನ್ನ ತಲುಪಿತು ಮತ್ತು ಅದರ ಕೇಂದ್ರದಲ್ಲಿ ಇದ್ದ ವ್ಯಕ್ತಿ ನಂತರ ಜನರಿಗೆ ಪತ್ರಿಜಿ ಎಂದು ಪರಿಚಿತರಾದರು. ಸಾಂಪ್ರದಾಯಿಕ ಧಾರ್ಮಿಕ ಚೌಕಟ್ಟುಗಳಿಂದ ಆಧ್ಯಾತ್ಮಿಕತೆಯನ್ನು ಹೊರತಂದು ಅದನ್ನು ಒಂದು ಸೈಂಟಿಫಿಕ್ ಪ್ರಾಕ್ಟೀಸ್ ಆಗಿ ಸಾಮಾನ್ಯ ಜನರಿಗೆ ತಲುಪಿಸಿದವರು. ಅಗ್ರಿಕಲ್ಚರ್ ಸೈನ್ಸ್ ಹಿನ್ನೆಲೆಯಿಂದ ಬಂದು ಕಾರ್ಪೊರೇಟ್ ಉದ್ಯೋಗದಲ್ಲಿದ್ದುಕೊಂಡೇ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು. ಫಿಸಿಕಲ್ ಸೈನ್ಸ್ ಮತ್ತು ಸ್ಪಿರಿಚುವಲ್ ಕಾನ್ಷಿಯಸ್ನೆಸ್ ನಡುವೆ ಒಂದು ಸೇತುವೆಯನ್ನು ನಿರ್ಮಿಸಿದವರು. ಅವರೇ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ. My dear friends, my dear masters, and my dear gods of India and the whole world. ಪತ್ರಿಜಿ ಅವರ ಸ್ಪಿರಿಚುವಲ್ ಫಿಲಾಸಫಿ ಕೆಲವು ಮುಖ್ಯ ಆಲೋಚನೆಗಳ ಮೇಲೆ ನಿಂತಿತ್ತು. ಅದರಲ್ಲಿ ಮೊದಲನೇದು ಅನಪನಸತಿ ಮೆಡಿಟೇಷನ್. ಇದು ಪ್ರಾಚೀನ ಬುದ್ಧಿಸ್ಟ್ ಮೆಡಿಟೇಷನ್ ಪ್ರಾಕ್ಟೀಸ್. ಇದರ ಜೊತೆಗೆ ಅವರು ಪಿರಮಿಡ್ ಸೈನ್ಸ್ಗೆ ಕೂಡ ಹೆಚ್ಚಿನ ಮಹತ್ವ ನೀಡ್ತಿದ್ರು. ಅವರ ಜೀವನದ ಮತ್ತೊಂದು ಪ್ರಮುಖ ಭಾಗ ಕಂಪ್ಲೀಟ್ ಸಸ್ಯಾಹಾರ ಮತ್ತು ಎಲ್ಲ ಜೀವಿಗಳ ಬಗ್ಗೆ ಕಂಪ್ಯಾಷನ್. ಅವರ ಪ್ರಕಾರ ಸ್ಪಿರಿಚುಯಾಲಿಟಿ ಅನ್ನೋದು ಯಾವುದೇ ಒಂದು ರಿಲಿಜಿಯನ್ಗೆ ಮಾತ್ರ ಸೀಮಿತವಾಗಬಾರ್ದು. ಅದು ಕಾಸ್ಟ್, ಜೆಂಡರ್ ಅಥವಾ ಯಾವುದೇ ರಿಲಿಜಿಯಸ್ ರಿಚುವಲ್ಸ್ಗಳ ಗಡಿಯಲ್ಲೂ ಸಿಲುಕಬಾರದು. ಈ ಆಲೋಚನೆಗಳನ್ನೇ ಆಧಾರವಾಗಿ ಇಟ್ಕೊಂಡು PSSM ಒಂದು ದೊಡ್ಡ ಸ್ಪಿರಿಚುವಲ್ ಮೂಮೆಂಟ್ ಆಗಿ ಬೆಳೀತು. ಇದರ ಮೂಲಕ ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಜನರಿಗೆ ಮೆಡಿಟೇಷನ್ ಅನ್ನು ಫ್ರೀ ಆಗಿ ಕಲಿಸ್ತಿದ್ದಾರೆ. ಆದರೆ PSSM ಎಂದರೆ ಕೇವಲ ಮೆಡಿಟೇಷನ್ ಮಾತ್ರವಲ್ಲ. ಪತ್ರಿಜಿ ಅವರ ಜೀವನ, ಅವರ ಸ್ಪಿರಿಚುವಲ್ ಎಕ್ಸ್ಪೆರಿಮೆಂಟ್ಸ್, ಅವರ ಪ್ರಮುಖ ಐಡಿಯಾಸ್ ಮತ್ತು ಮಾಡರ್ನ್ ಸೊಸೈಟಿ ಬಗ್ಗೆ ಅವರ ಥಾಟ್ಸ್ ಇವೆಲ್ಲವೂ ಈ ಮೂವ್ಮೆಂಟ್ನ ಭಾಗವೇ ಆಗಿದೆ. ಹಾಗಾದರೆ ಪತ್ರಿಜಿ ಅವರ ಸ್ಪಿರಿಚುವಲ್ ಜರ್ನಿ ಹೇಗಿತ್ತು? ಅವರು ಅನಪನಸತಿ ಮೆಡಿಟೇಷನ್ ಅನ್ನು ಯಾಕೆ ಇಷ್ಟು ಮುಖ್ಯವೆಂದು ನೋಡಿದ್ರು? ಪಿರಮಿಡ್ ಸೈನ್ಸ್ ಬಗ್ಗೆ ಅವರ ನಂಬಿಕೆಯನ್ನು ಮತ್ತು PSSM ಹೇಗೆ ಒಂದು ದೊಡ್ಡ ಸ್ಪಿರಿಚುವಲ್ ಮೂಮೆಂಟ್ ಆಗಿ ಬೆಳೆಯಿತು? ಭಾರತದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ವಿಭಿನ್ನ ಚಿಂತನೆಯನ್ನೇ ಹುಟ್ಟುಹಾಕಿದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರ ಕುತೂಹಲಕಾರಿ ಪಯಣವನ್ನು ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಇನ್. ಎಲ್ಲರಿಗೂ ನಮಸ್ಕಾರ, ನಾನು ಭರತ್. ಸುಭಾಷ್ ಪತ್ರಿಜಿ ಅವರು ನವೆಂಬರ್ 11, 1947 ಆಗಿನ ಆಂಧ್ರ ಪ್ರದೇಶ ಮತ್ತು ಈಗಿನ ತೆಲಂಗಾಣ ರಾಜ್ಯದ ನಿಜಾಮಾಬಾದ್ ಜಿಲ್ಲೆಯ ಬೋಧನ್ ತಾಲೂಕ್ನ ಶಕ್ಕರ್ ನಗರ್ನಲ್ಲಿ ಜನಿಸಿದ್ರು. ಅವರ ತಂದೆಯ ಹೆಸರು ಪತ್ರಿ ವೆಂಕಟರಮಣರಾವ್ ಮತ್ತು ತಾಯಿಯ ಹೆಸರು ಸಾವಿತ್ರಿ ದೇವಿ. ಅವರ ತಂದೆ ವೆಂಕಟರಮಣರಾವ್ ಅವರು 1911 ಗುಡಿವಾಡನಲ್ಲಿ ಜನಿಸಿದ್ರು. ನಂತರ ಹೈದರಾಬಾದ್ನ ನಿಜಾಂ ಕಾಲೇಜ್ನಲ್ಲಿ BSc ಡಿಗ್ರಿ ಮುಗಿಸಿ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಶುಗರ್ ಟೆಕ್ನಾಲಜಿಯಲ್ಲಿ ಹೈಯರ್ ಸ್ಟಡೀಸ್ ಮಾಡಿದ್ರು. ನಂತರ 1938 1965 ಶಕ್ಕರ್ ನಗರ್ನ ನಿಜಾಂ ಶುಗರ್ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡಿ ಅಲ್ಲಿಯೇ ರಿಟೈರ್ಡ್ ಕೂಡ ಆದರು. ಇನ್ನು ಅವರ ತಾಯಿ ಸಾವಿತ್ರಿ ದೇವಿ ಅವರು ಅಲಹಾಬಾದ್ನಲ್ಲಿ ಬೆಳೆದವರು. ಅವರಿಗೆ ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಉತ್ತಮ ಹಿಡಿತವಿತ್ತು. ಜೊತೆಗೆ ಮ್ಯೂಸಿಕ್ ಮತ್ತು ಕುಕಿಂಗ್ನಲ್ಲೂ ಆಸಕ್ತಿ ಮತ್ತು ಪರಿಣಿತಿ ಹೊಂದಿದ್ರು. ಅವರು ಸರಳ ಮತ್ತು ಕರುಣಾಮಯಿ ಗೃಹಿಣಿಯಾಗಿ ಕುಟುಂಬವನ್ನು ನೋಡ್ಕೋತಿದ್ರು. ಪತ್ರಿಜಿ ಅವರ ಪ್ರೈಮರಿ ಎಜುಕೇಷನ್ ಶಕ್ಕರ್ ನಗರ್ನ ಗೌರ್ಮೆಂಟ್ ಸ್ಕೂಲ್ನಲ್ಲಿ ನಡೆಯಿತು. ಅಲ್ಲಿ ಅವರು 1ರಿಂದ 5ನೇ ತರಗತಿವರೆಗೆ ಓದಿದ್ರು. ನಂತರ 6ರಿಂದ 9ನೇ ತರಗತಿವರೆಗೆ ಬೋಧನ್ನ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣ ಮುಂದುವರಿಸಿದ್ರು. ಆಮೇಲೆ 1960ರಿಂದ 1962 ಸಿಕಂದ್ರಾಬಾದ್ನ ಮೆಹಬೂಬ್ ಕಾಲೇಜ್ ಹೈಸ್ಕೂಲ್ನಲ್ಲಿ 10ರಿಂದ 12ನೇ ತರಗತಿವರೆಗೆ ಓದಿ ಅದನ್ನು ಕೂಡ ಪೂರ್ಣಗೊಳಿಸಿದ್ರು. ಆದರೆ 1964 ಅವರ ಜೀವನದಲ್ಲಿ ಒಂದು ದೊಡ್ಡ ಆಘಾತ ಎದುರಾಯಿತು. ಅವರ ಕಿರಿಯ ಸಹೋದರ ಅರವಿಂದ್ ಅವರು ಅಕಾಲಿಕವಾಗಿ ನಿಧನರಾದರು.
ಇದೇ ಘಟನೆ ಪತ್ರಿಜಿ ಅವರ ಮನಸ್ಸಿನಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕ್ತು. ಲೈಫ್ ಅಂದ್ರೇನು, ಡೆತ್ ಅಂದ್ರೇನು, ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ, ಇದರ ಹಿಂದೆ ಇರುವ ನಿಜವಾದ ರಹಸ್ಯ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಒಂದು ಆಂತರಿಕ ಜಿಜ್ಞಾಸೆ ಅವರಲ್ಲಿ ನಿಧಾನವಾಗಿ ಬೆಳೆಯತೊಡಗಿತು. ಮುಂದೆ ಹೈಯರ್ ಎಜುಕೇಷನ್ಗಾಗಿ ಅವರು ಸಿಕಂದ್ರಾಬಾದ್ನ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ಗೆ ಸೇರಿದ್ರು ಮತ್ತು 1965ರಲ್ಲಿ BSc ಡಿಗ್ರಿ ಪಡೆದರು. ನಂತರ ಹೈದರಾಬಾದ್ನ ರಾಜೇಂದ್ರ ನಗರ್ನಲ್ಲಿರುವ ಆಂಧ್ರ ಪ್ರದೇಶ್ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ 1970ರಲ್ಲಿ BSc ಅಗ್ರಿಕಲ್ಚರ್ ಪೂರ್ಣಗೊಳಿಸಿದರು. ಜೊತೆಗೆ 1974ರಲ್ಲಿ ಸಾಯಿಲ್ ಸೈನ್ಸ್ನಲ್ಲಿ MSc ಅಗ್ರಿಕಲ್ಚರ್ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಪಡೆದರು. ಅದೇ ವರ್ಷ ಮೇ 1974ರಲ್ಲಿ ಅವರು ಸ್ವರ್ಣಮಾಲಾ ಸಿರಿಗುರಿ ಅವರನ್ನು ವಿವಾಹವಾದರು. ಹೀಗೆ ನೋಡಿದ್ರೆ ಪತ್ರಿಜಿ ಅವರ ಜೀವನದ ಆರಂಭ ಒಂದು ಸಾಮಾನ್ಯ ಫ್ಯಾಮಿಲಿ ಲೈಫ್ನಂತೆಯೇ ಕಾಣುತ್ತೆ. ಎಜುಕೇಷನ್, ಕೆರಿಯರ್ ಮತ್ತು ಫ್ಯಾಮಿಲಿ. ಆದರೆ 1964ರಲ್ಲಿ ಅವರ ಮನಸ್ಸಿನಲ್ಲಿ ಹುಟ್ಟಿದ ಒಂದು ಪ್ರಶ್ನೆ ಮಾತ್ರ ಅವರ ಜೀವನದ ದಿಕ್ಕನ್ನೇ ನಿಧಾನವಾಗಿ ಬದಲಾಯಿಸತೊಡಗಿತು. MSc ಅಗ್ರಿಕಲ್ಚರ್ ಮುಗಿಸಿದ ನಂತರ ಪತ್ರಿಜಿ ಅವರ ಕೆರಿಯರ್ ಕೂಡ ನಿಧಾನವಾಗಿ ಶುರುವಾಯಿತು. 1970ರಲ್ಲಿ ಅವರು ಸುಮಾರು 10 ತಿಂಗಳು ತೆನಾಲಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಆದರೆ 1971ರಿಂದ 73ರವರೆಗೆ ಅವರ ಗಮನ ಕೆರಿಯರ್ಗಿಂತ ಬೇರೆ ವಿಷಯಗಳ ಕಡೆಗೆ ತಿರುಗಿತ್ತು. ಅವರು IAS ಮತ್ತು IPS ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿದ್ರು. ಅದೇ ಸಮಯದಲ್ಲಿ ಇಂಡಿಯನ್ ಮತ್ತು ವೆಸ್ಟರ್ನ್ ಫಿಲಾಸಫಿಯ ಬುಕ್ಸ್ಗಳನ್ನು ಆಳವಾಗಿ ಸ್ಟಡಿ ಮಾಡಲು ಶುರು ಮಾಡಿದ್ರು. ಅಂದರೆ ಒಂದು ಕಡೆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್, ಮತ್ತೊಂದು ಕಡೆ ಫಿಲಾಸಫಿ ಮತ್ತು ಲೈಫ್ ಬಗ್ಗೆ ಆಳವಾದ ಹುಡುಕಾಟ. ನಂತರ 1975ರಲ್ಲಿ ಅವರು ತಮ್ಮ ಕಾರ್ಪೊರೇಟ್ ಕೆರಿಯರ್ ಆರಂಭಿಸಿದ್ರು. ಪ್ರಸಿದ್ಧ ಮಲ್ಟಿನ್ಯಾಷನಲ್ ಫರ್ಟಿಲೈಸರ್ ಕಂಪ್ನಿಯಾದ ಕೋರಮಂಡಲ್ ಫರ್ಟಿಲೈಸರ್ನಲ್ಲಿ ಕೊರ್ನೂಲ್ ಡಿವಿಷನ್ಗೆ ಅಸಿಸ್ಟೆಂಟ್ ಸೇಲ್ಸ್ ಪ್ರಮೋಷನಲ್ ಆಫೀಸರ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಕೋರಮಂಡಲ್ ಫರ್ಟಿಲೈಸರ್ನಲ್ಲಿ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದ್ದರಿಂದ 1979ರಲ್ಲಿ ಅವರಿಗೆ ಸೇಲ್ಸ್ ಪ್ರಮೋಷನ್ ಆಫೀಸರ್ ಆಗಿ ಪ್ರಮೋಷನ್ ಕೂಡ ಸಿಗುತ್ತೆ. ನಂತರ ಅವರು ಕಂಪನಿಯಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. 1984ರಲ್ಲಿ ಸಿಕಂದ್ರಾಬಾದ್ನ ಹೆಡ್ ಆಫೀಸ್ನಲ್ಲಿ ತೆಲಂಗಾಣ ಡಿಸ್ಟ್ರಿಕ್ಟ್ನ ಜವಾಬ್ದಾರಿ ವಹಿಸಿಕೊಂಡ್ರು. 1985ರಿಂದ 1989ರವರೆಗೆ ಸೀನಿಯರ್ ಅಗ್ರೋನಮಿಸ್ಟ್ ಆಗಿ ಕೆಲಸ ಕೂಡ ಮಾಡ್ತಾರೆ. ನಂತರ 1990-91ರಲ್ಲಿ ಕರ್ನೂಲ್ನಲ್ಲಿ ಅಸಿಸ್ಟೆಂಟ್ ರೀಜನಲ್ ಮಾರ್ಕೆಟಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸ್ತಾರೆ. ಆದರೆ ಕೆರಿಯರ್ನಲ್ಲಿ ಮುಂದೆ ಸಾಗ್ತಿದ್ರು. ಪತ್ರಿಜಿ ಅವರ ಸ್ಪಿರಿಚುವಲ್ ಸರ್ಚ್ ಕೂಡ ಜೊತೆಯಲ್ಲೇ ಮುಂದುವರಿತಿತ್ತು. ಅವರ ಸ್ಪಿರಿಚುವಲ್ ಜರ್ನಿ ತುಂಬ ಹಿಂದೆ, ಅಂದರೆ 1963ರಲ್ಲೇ ಶುರುವಾಗಿತ್ತು. ಆ ಸಮಯದಲ್ಲೇ ಅವರು ಡಾಕ್ಟರ್ S ರಾಧಾಕೃಷ್ಣನ್ ಅವರ ಇಂಡಿಯನ್ ಫಿಲಾಸಫಿಗೆ ಸಂಬಂಧಿಸಿದ ಬುಕ್ಸ್ಗಳನ್ನು ಓದಲು ಆರಂಭಿಸ್ತಾರೆ. ಅದೇ ವರ್ಷ TS ಚಂದ್ರಶೇಖರನ್ ಅವರಿಂದ ಫ್ಲೂಟ್ ಅಂದರೆ ಕೊಳಲು ವಾದವನ್ನು ಕಲಿಯಲು ಕೂಡ ಶುರು ಮಾಡಿದ್ರು. ನಂತರ 1975ರಿಂದ 1978ರವರೆಗೆ ಕರ್ನೂಲ್ನಲ್ಲಿ ಪ್ರಸಿದ್ಧ ಕ್ಲಾಸಿಕಲ್ ಮ್ಯೂಸಿಕ್ ಮ್ಯಾಸ್ಟ್ರೋ ಪದ್ಮಭೂಷಣ್ ಡಾಕ್ಟರ್ ಸಿರಿಪಾದ ಪಿನಾಕಿನಿ ಅವರಿಂದ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತರು. ಅಂದರೆ ಫಿಲಾಸಫಿ ಒಂದು ಕಡೆ, ಮ್ಯೂಸಿಕ್ ಇನ್ನೊಂದು ಕಡೆ, ಮತ್ತು ಇದರ ಜೊತೆಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಅವರ ಹುಡುಕಾಟವು ಮುಂದುವರಿತಿತ್ತು. 1977ರಿಂದ 1979ರ ನಡುವೆ ಅವರ ಕೊಲೀಗ್ ರಾಮಚಂದ್ರ ರೆಡ್ಡಿ ಅವರೊಂದಿಗೆ ಅವರು ಒಂದು ಕ್ಲೋಸ್ ಸ್ಪಿರಿಚುವಲ್ ಫ್ರೆಂಡ್ಶಿಪ್ ಕೂಡ ಬೆಳೆಸ್ಕೋತಾರೆ. ಆದರೆ 1979ರಲ್ಲಿ ಪತ್ರಿಜಿ ಅವರ ಸ್ಪಿರಿಚುವಲ್ ಜರ್ನಿಯಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂತು. 1979ರ ಅಕ್ಟೋಬರ್ನಲ್ಲಿ ನಡೆದ ಒಂದು ಪ್ರಮುಖ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಅವರಿಗೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಯಿತು ಎಂದು ಹೇಳಲಾಗುತ್ತೆ. ಅಂದರೆ ತಮ್ಮ ಫಿಸಿಕಲ್ ಬಾಡಿಯಿಂದ ಹೊರಗಿರುವ ಒಂದು ಅನುಭವವನ್ನು ಅವರು ಪಡಿತಾರೆ. ಈ ಅನುಭವದ ನಂತರ ಅವರ ಸ್ಪಿರಿಚುವಲ್ ಸರ್ಚ್ ಇನ್ನಷ್ಟು ಆಳವಾಯಿತು. 1979ರ ಡಿಸೆಂಬರ್ನಲ್ಲಿ T. ಲೋಬ್ಸಂಗ್ ರಂಪಾ ಅವರ ಯು ಫಾರ್ ಎವರ್ ಪುಸ್ತಕವನ್ನು ಅವರು ಆಳವಾಗಿ ಸ್ಟಡಿ ಮಾಡಿದ್ರು. ಇದರ ಜೊತೆಗೆ ಅನಪನಸತಿ ಮೆಡಿಟೇಷನ್ ಅನ್ನು ಪ್ರಾಕ್ಟೀಸ್ ಮಾಡಲು ಆರಂಭಿಸಿದ್ರು. ಈ ಮೆಡಿಟೇಷನ್ ಪ್ರಾಕ್ಟೀಸಸ್ ಮತ್ತು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಮೂಲಕ ಅವರು ಫುಲ್ ಸ್ಪಿರಿಚುವಲ್ ರಿಯಲೈಸೇಷನ್ ಅಥವಾ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದರು ಎಂದು PSSM ಮೂಲಗಳು ವಿವರಿಸುತ್ತೆ. ನಂತರ 1981ರ ಜನವರಿ 1ರಂದು ಕರ್ನೂಲ್ನಲ್ಲಿ ಸಾಧಕ ಸದಾನಂದ ಯೋಗಿ ಅವರನ್ನು ಭೇಟಿಯಾಗ್ತಾರೆ. ಈ ಭೇಟಿಯ ನಂತರ ಇಬ್ಬರ ನಡುವೆ ಕ್ಲೋಸ್ ಸ್ಪಿರಿಚುವಲ್ ಅಸೋಸಿಯೇಷನ್ ಬೆಳೆದಿತ್ತು. 1983ರ ಮೇ 22ರಂದು ಸದಾನಂದ ಯೋಗಿ ದೇಹತ್ಯಾಗ ಮಾಡುವವರೆಗೆ ಪತ್ರಿಜಿ ಅವರು ಅವರೊಂದಿಗೆ ಆಧ್ಯಾತ್ಮಿಕವಾಗಿ ನಿಕಟ ಸಂಪರ್ಕದಲ್ಲಿದ್ದರು. ಇದಾದ ಕೆಲವು ವರ್ಷಗಳ ನಂತರ 1985ರಲ್ಲಿ ಅವರ ಪತ್ನಿ ಸ್ವರ್ಣಮಾಲಾ ಅವರು ಕೂಡ ಮೆಡಿಟೇಷನ್ ಪ್ರಾಕ್ಟೀಸ್ ಆರಂಭಿಸ್ತಾರೆ. ಮುಂದೆ ಅವರು ಕೂಡ ಸ್ಪಿರಿಚುವಲ್ ನಾಲೆಡ್ಜ್ ಮತ್ತು ಆತ್ಮಜ್ಞಾನವನ್ನು ಪಡೆದರು ಎಂದು PSSM ಮೂಲಗಳು ಹೇಳುತ್ತೆ. ಮೆಡಿಟೇಷನ್ ಮೂಲಕ ಬಂದ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ನಂತರ ಪತ್ರಿಜಿ ಅವರ ಹುಡುಕಾಟ ಇನ್ನಷ್ಟು ಆಳವಾಯಿತು. ಅವರು ಪ್ರಪಂಚದ ಬೇರೆ ಬೇರೆ ದೇಶಗಳ ಟ್ರೆಡಿಷನಲ್ ಮತ್ತು ನ್ಯೂ ಏಜ್ ಗುರುಸ್ಗೆ ಸಂಬಂಧಿಸಿದ ಸ್ಪಿರಿಚುವಲ್ ಬುಕ್ಸ್ಗಳನ್ನು ಸ್ಟಡಿ ಮಾಡಲು ಆರಂಭಿಸ್ತಾರೆ. ಒಟ್ಟಿನಲ್ಲಿ 10,000ಕ್ಕೂ ಹೆಚ್ಚು ಗುರುಸ್ ಅವರ 50,000ಕ್ಕೂ ಹೆಚ್ಚು ಸ್ಪಿರಿಚುವಲ್ ಬುಕ್ಸ್ಗಳನ್ನು ಅವರು ಆಳವಾಗಿ ಅಧ್ಯಯನ ಮಾಡ್ತಾರೆ ಎಂದು ಹೇಳಲಾಗುತ್ತೆ. ಅವರ ಉದ್ದೇಶ ಕೇವಲ ಸ್ಪಿರಿಚುಯಾಲಿಟಿಯನ್ನು ತಿಳಿದುಕೊಳ್ಳುವುದಲ್ಲ, ಫಿಸಿಕಲ್ ಸೈನ್ಸ್ ಮತ್ತು ಸ್ಪಿರಿಚುವಲ್ ಸೈನ್ಸ್ ಎರಡನ್ನೂ ಒಟ್ಟಿಗೆ ಅರ್ಥ ಮಾಡಿಕೊಳ್ಳುವುದು ಮತ್ತು ಅವುಗಳ ನಡುವೆ ಒಂದು ಕನೆಕ್ಷನ್ ಕಂಡುಕೊಳ್ಳುವುದಾಗಿತ್ತು. ಈ ಸ್ಪಿರಿಚುವಲ್ ಮಿಷನ್ಗಾಗಿ 1992ರಲ್ಲಿ ಅವರು ತಮ್ಮ ಹೈ ಲೆವೆಲ್ ಕಾರ್ಪೊರೇಟ್ ಜಾಬ್ಗೆ ಸಂಪೂರ್ಣವಾಗಿ ರಿಸೈನ್ ಮಾಡ್ತಾರೆ. ಆ ದಿನದಿಂದ ಅವರ ಜೀವನದ ಮುಖ್ಯ ಗುರಿ ಒಂದೇ,
ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಸ್ಪಿರಿಚುವಲ್ ಅವೇರ್ನೆಸ್ ಮತ್ತು ಇನ್ನರ್ ಅವೇಕನಿಂಗ್ ಬೆಳೆಸೋದು. ಇಲ್ಲಿಂದಲೇ ಪತ್ರಿಜಿಯವರ ಜೀವನದ ಒಂದು ಕಾರ್ಪೊರೇಟ್ ಕೆರಿಯರ್ನಿಂದ ಸಂಪೂರ್ಣವಾಗಿ ಸ್ಪಿರಿಚುವಲ್ ಮಿಷನ್ ಕಡೆಗೆ ಸಾಗುತ್ತೆ. 1990ರಲ್ಲಿ ಕರ್ನೂಲ್ ಸ್ಪಿರಿಚುವಲ್ ಸೊಸೈಟಿ ಎಂಬ ಸಂಸ್ಥೆ ಆರಂಭವಾಗುತ್ತೆ. ಮುಂದೆ ಇದೇ ಸಂಸ್ಥೆ ನಿಧಾನವಾಗಿ ದೊಡ್ಡದಾಗಿ ಬೆಳೆದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂದರೆ PSSM ಆಗಿ ಗ್ಲೋಬಲ್ ಮಟ್ಟಕ್ಕೆ ವಿಸ್ತರಿಸ್ತು. PSSM ಯಾವುದೇ ಒಂದು ರಿಲಿಜಿಯನ್, ಸೆಕ್ಟ್, ಗುರು, ಟ್ರೆಡಿಷನ್ ಅಥವಾ ಪೊಲಿಟಿಕಲ್ ಐಡಿಯಾಲಜಿಗೆ ಸೀಮಿತವಾಗಿಲ್ಲ. ಇದು ಒಂದು ನಾನ್ ಪ್ರಾಫಿಟ್ ಮತ್ತು ವಾಲಂಟಿಯರ್ ಬೇಸ್ಡ್ ಸ್ಪಿರಿಚುವಲ್ ಮೂವ್ಮೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ. PSSMನ ಮುಖ್ಯ ಗುರಿಗಳನ್ನು 3 ಭಾಗಗಳಲ್ಲಿ ಹೇಳ್ಬೋದು. ಮೊದಲನೇದು ಧ್ಯಾನ ಜಗತ್ತು, ಅಂದರೆ ಮೆಡಿಟೇಷನನ್ನು ಹೆಚ್ಚು ಜನರಿಗೆ ತಲುಪಿಸೋದು. ಎರಡನೇದು ಸಸ್ಯಾಹಾರದ ಜಗತ್ತು, ಅಂದರೆ ಸಸ್ಯಾಹಾರ ಮತ್ತು ಕಂಪ್ಯಾಷನ್ ಟುವರ್ಡ್ಸ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಅನ್ನೋದನ್ನು ಪ್ರಮೋಟ್ ಮಾಡೋದು. ಮೂರನೇದು ಪಿರಮಿಡ್ ಜಗತ್ತು, ಅಂದರೆ ಪಿರಮಿಡ್ ಸೈನ್ಸ್ ಮತ್ತು ಪಿರಮಿಡ್ ಮೆಡಿಟೇಷನ್ ಸೆಂಟರ್ಸ್ ಮೂಲಕ ಸ್ಪಿರಿಚುವಲ್ ಅವೇರ್ನೆಸ್ಸನ್ನು ಹೆಚ್ಚಿಸೋದು. ಈ 3 ಪ್ರಮುಖ ಗುರಿಗಳನ್ನಿಟ್ಟುಕೊಂಡೇ PSSM ತನ್ನ ಸ್ಪಿರಿಚುವಲ್ ಮೂವ್ಮೆಂಟನ್ನು ದೇಶ ವಿದೇಶಗಳಲ್ಲಿ ವಿಸ್ತರಿಸಿತು. PSSMನ ಮುಖ್ಯ ಕೇಂದ್ರ ಬಿಂದು ಎಂದರೆ ಅನಪನಸತಿ ಮೆಡಿಟೇಷನ್. ಈ ಮೆಡಿಟೇಷನ್ ವಿಧಾನವನ್ನು ಗೌತಮ ಬುದ್ಧನ ಬೋಧನೆಗಳೊಂದಿಗೆ ಸಂಪರ್ಕಿಸಲಾಗುತ್ತದೆ. ಇದು ಅವರ ಅಷ್ಟಾಂಗ ಮಾರ್ಗದ 8ನೇ ಅಂಗವಾದ ಸಮ್ಮಸತಿ ಅಂದರೆ ರೈಟ್ ಅವೇರ್ನೆಸ್ಗೆ ಸಂಬಂಧಿಸಿದ ಪ್ರಾಕ್ಟೀಸ್ ಎಂದು PSSM ವಿವರಿಸುತ್ತೆ. ಅನ ಅಂದರೆ ಒಳಗೆ ಬರುವ ಬ್ರೀತ್, ಅಪನ ಅಂದರೆ ಹೊರಗೆ ಹೋಗುವ ಬ್ರೀತ್ ಮತ್ತು ಸತಿ ಅಂದರೆ ಬ್ರೀತ್ನೊಂದಿಗೆ ಅವೇರ್ನೆಸ್ನಲ್ಲಿ ಇರುವುದು. ಈ ಮೆಡಿಟೇಷನ್ನಲ್ಲಿ ಯಾವುದೇ ಮಂತ್ರಗಳನ್ನು ಚಾಂಟ್ ಮಾಡುವುದಿಲ್ಲ, ಯಾವುದೇ ದೇವರ ಇಮೇಜ್ ಅಥವಾ ಡಯಟಿಗಳನ್ನು ಇಮ್ಯಾಜಿನ್ ಮಾಡಬೇಕಾಗಿಲ್ಲ, ಪ್ರಾಣಾಯಾಮ ರೀತಿಯಲ್ಲಿ ಬ್ರೀದನ್ನು ಫೋರ್ಸ್ಫುಲ್ ಆಗಿ ಕಂಟ್ರೋಲ್ ಮಾಡಬೇಕಾಗಿಲ್ಲ, ಕಠಿಣ ಯೋಗ ಆಸನಾಸ್ ಕೂಡ ಅಗತ್ಯವಿಲ್ಲ. ಬದಲಾಗಿ ನಮ್ಮ ನ್ಯಾಚುರಲ್ ಬ್ರೀದಿಂಗ್ ಮೇಲೆ ಸರಳವಾಗಿ ಅಟೆನ್ಷನ್ ಇಡುವುದೇ ಇದರ ಮುಖ್ಯ ಪ್ರಾಕ್ಟೀಸ್. PSSMನ ವಿವರಣೆಯ ಪ್ರಕಾರ ಹೀಗೆ ಬ್ರೀದ್ ಮೇಲೆ ಗಮನ ಕೇಂದ್ರೀಕರಿಸಿದಾಗ ಮೈಂಡ್ ನಿಧಾನವಾಗಿ ಕಾಮಾಗಿ ಒಂದು ರೀತಿಯ ಥಾಟ್ಲೆಸ್ ಅಥವಾ ಎಂಟಿ ಸ್ಟೇಟ್ಗೆ ಹೋಗುತ್ತೆ. ಈ ಮೈಂಡ್ ಸ್ಟೇಟ್ನಲ್ಲಿ ಕಾಸ್ಮಿಕ್ ಎನರ್ಜೀಸ್ ದೇಹದೊಳಗೆ ಪ್ರವೇಶಿಸಿ ನಮ್ಮ ಫಿಸಿಕಲ್ ಮತ್ತು ಬಯೋಲಾಜಿಕಲ್ ಎನರ್ಜಿಯನ್ನು ಹೆಚ್ಚಿಸುತ್ತೆ ಎಂದು PSSM ನಂಬುತ್ತೆ. ಅಷ್ಟೇ ಅಲ್ಲ, ಈ ಪ್ರಾಕ್ಟೀಸ್ ಮೂಲಕ ನಮ್ಮೊಳಗಿನ ಥರ್ಡ್ ಐ ಕೂಡ ಅವೇಕನ್ ಆಗುತ್ತದೆ ಎಂಬುದು PSSMನ ಪ್ರಮುಖ ನಂಬಿಕೆ. ಇದೇ ರೀತಿಯಲ್ಲಿ ಮೆಡಿಟೇಷನ್ ಜೊತೆ ಪಿರಮಿಡ್ ಎನರ್ಜಿಯನ್ನು ಕನೆಕ್ಟ್ ಮಾಡಿದ್ದು ಕೂಡ ಪತ್ರಿಜಿಯವರ ಪ್ರಮುಖ ಆಲೋಚನೆಗಳಲ್ಲಿ ಒಂದು. ಅವರ ಪ್ರಕಾರ ಪಿರಮಿಡ್ನ ವಿಶೇಷ ಜಿಯೋಮೆಟ್ರಿಕ್ ಸ್ಟ್ರಕ್ಚರ್ ಮತ್ತು ಅದರ ಸುಮಾರು 51 ಡಿಗ್ರಿ 52 ಮಿನಿಟ್ ಕೋನಗಳು ಕಾಸ್ಮಿಕ್ ಎನರ್ಜಿಯನ್ನು ಅಟ್ರಾಕ್ಟ್ ಮತ್ತು ಸ್ಟೋರ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಸಾಮಾನ್ಯ ಸ್ಥಳದಲ್ಲಿ ಮೆಡಿಟೇಷನ್ ಮಾಡುವುದಕ್ಕಿಂತ ಪಿರಮಿಡ್ ಒಳಗೆ ಕುಳಿತು ಮೆಡಿಟೇಷನ್ ಮಾಡಿದಾಗ ಅದರ ಪರಿಣಾಮ ಹೆಚ್ಚಿರುತ್ತೆ ಎಂದು ಅವರು ನಂಬಿದ್ರು. ಅಷ್ಟೇ ಅಲ್ಲ, ಪಿರಮಿಡ್ ಕ್ಯಾಪ್ ಧರಿಸಿ ಮೆಡಿಟೇಷನ್ ಮಾಡಿದ್ರು ಕಾಸ್ಮಿಕ್ ಎನರ್ಜಿಯನ್ನು ಹೆಚ್ಚು ಪ್ರಮಾಣದಲ್ಲಿ ರಿಸೀವ್ ಮಾಡಬಹುದು ಎಂದು ಅವರು ಹೇಳ್ತಿದ್ರು. ಪತ್ರಿಜಿಯವರ ಪ್ರಕಾರ ಪಿರಮಿಡ್ ಒಳಗಿನ ಮೆಡಿಟೇಷನ್ ಸಾಮಾನ್ಯ ಸ್ಥಳಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಅಂದರೆ ಅವರ ಸ್ಪಿರಿಚುವಲ್ ಫಿಲಾಸಫಿಯಲ್ಲಿ ಮೆಡಿಟೇಷನ್ ಒಂದು ಕಡೆ ಇದ್ದರೆ ಪಿರಮಿಡ್ ಸೈನ್ಸ್ ಮತ್ತೊಂದು ಕಡೆ ಇತ್ತು. ಈ ಎರಡನ್ನು ಕಂಬೈನ್ ಮಾಡುವುದೇ PSSMನ ಪ್ರಮುಖ ವಿಶೇಷತೆಗಳಲ್ಲಿ ಒಂದಾಯಿತು. ಬ್ರಹ್ಮಶ್ರೀ ಪತ್ರಿಜಿ ಅವರು ತಮ್ಮ ಸ್ಪಿರಿಚುವಲ್ ಮೂವ್ಮೆಂಟ್ನಲ್ಲಿ ಪ್ರತಿಯೊಬ್ಬ ಸಾಧಕ ಮತ್ತು ಪಿರಮಿಡ್ ಮಾಸ್ಟರ್ ತಮ್ಮ ಡೈಲಿ ಲೈಫ್ನಲ್ಲಿ ಫಾಲೋ ಮಾಡಬೇಕಾದ 18 ಪ್ರಿನ್ಸಿಪಲ್ಸ್ಗಳನ್ನು ಕೂಡ ರೂಪಿಸ್ತಾರೆ. ಈ 18 ಪ್ರಿನ್ಸಿಪಲ್ಸ್ಗಳ ಉದ್ದೇಶ ಕೇವಲ ಮೆಡಿಟೇಷನ್ ಮಾಡೋದು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್, ಥಿಂಕಿಂಗ್ ಪ್ರೋಸೆಸ್ ಮತ್ತು ಸ್ಪಿರಿಚುವಲ್ ಗ್ರೋತನ್ನು ಉತ್ತಮಗೊಳಿಸುವುದಾಗಿತ್ತು. ಮೊದಲನೇದು ಸರಿಯಾದ ಅನಪನಸತಿ ಮೆಡಿಟೇಷನ್. ಅನಪನಸತಿ ಮೆಡಿಟೇಷನನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಅಷ್ಟೇ ಅಲ್ಲ, ಅದನ್ನು ಯಾವುದೇ ಚೇಂಜಸ್ ಅಥವಾ ಮಾಡಿಫಿಕೇಷನ್ ಮಾಡದೆ ಇತರರಿಗೂ ಫ್ರೀಯಾಗಿ ಟೀಚ್ ಮಾಡಬೇಕು. ಎರಡನೇದು ಸ್ಪಿರಿಚುವಲ್ ಬುಕ್ಸ್ ಓದೋದು. ಸ್ವಾಧ್ಯಾಯ, ಓಶೋ, ಲಾಬ್ಸಾಂಗ್ ಗ್ರಾಂಪಾ, ಕಾರ್ಲೋಸ್ ಕಾಸ್ಟನೆಡಾ, ಜೇನೆ ರಾಬರ್ಟ್ಸ್, ಆನಿ ಬೆಸೆಂಟ್, ಲಿಂಡಾ ಗುಡ್ಮೆನ್, ದೀಪಕ್ ಚೋಪ್ರಾ, ಪರಮಹಂಸ ಯೋಗಾನಂದ್ ಮುಂತಾದ ಸ್ಪಿರಿಚುವಲ್ ಥಿಂಕರ್ಸ್ ಮತ್ತು ನ್ಯೂ ಏಜ್ ವಿಷನರೀಸ್ ಅವರ ಬುಕ್ಸ್ಗಳನ್ನು ನಿರಂತರವಾಗಿ ಓದಬೇಕು. ಮೂರನೇದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡೋದು. ಸಜ್ಜನ ಸಾಂಗತ್ಯ. ಮೆಡಿಟೇಷನ್ನಲ್ಲಿ ಆಸಕ್ತಿ ಇರುವ ಇತರ ಸಾಧಕರ ಜೊತೆಗೆ ತಮ್ಮ ಅನುಭವಗಳನ್ನು ಓಪನ್ ಆಗಿ ಹಂಚಿಕೊಳ್ಬೇಕು. ಇದರಿಂದ ಒಬ್ಬರಿಂದ ಮತ್ತೊಬ್ಬರು ಕಲಿಯಲು ಸಾಧ್ಯವಾಗುತ್ತೆ. ನಾಲ್ಕನೇದು ಹೆಚ್ಚು ಸಮಯ ಸೈಲೆನ್ಸ್ನಲ್ಲಿ ಇರಬೇಕು. ಅನ್ನೆಸೆಸರಿ ಮಾತುಕತೆ, ಟೈಮ್ ಪಾಸ್, ಗಾಸಿಪ್ಸ್ ಮತ್ತು ಒಳ್ಳೆ ಚಿಟ್ಚಾಟ್ಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು. ಐದನೇದು ಫುಲ್ ಮೂನ್ ಮೆಡಿಟೇಷನ್. PSSMನ ನಂಬಿಕೆಯ ಪ್ರಕಾರ ಫುಲ್ ಮೂನ್ಗೆ ಮುಂಚಿನ ದಿನ, ಫುಲ್ ಮೂನ್ ದಿನ ಮತ್ತು ಅದರ ನಂತರದ ದಿನ ಕಾಸ್ಮಿಕ್ ಎನರ್ಜಿ ಹೆಚ್ಚಿರುತ್ತೆ. ಆದ್ದರಿಂದ ಈ 3 ರಾತ್ರಿಗಳಲ್ಲೂ ಇಂಟೆನ್ಸಿವ್ ಮೆಡಿಟೇಷನ್ ಮಾಡಬೇಕು. ಆರನೇದು ಪಿರಮಿಡ್ ಎನರ್ಜಿ ಬಳಸೋದು. ಮೆಡಿಟೇಷನ್ನ ಶಕ್ತಿಯನ್ನು ಹೆಚ್ಚಿಸಲು ಪಿರಮಿಡ್ ಸ್ಟ್ರಕ್ಚರ್ಸ್ ಅಥವಾ ಪಿರಮಿಡ್ ಕ್ಯಾಪ್ಸನ್ನು ಹೆಚ್ಚು ಬಳಸಬೇಕು ಎಂದು ಪತ್ರಿಜಿ ಅವರು ಹೇಳ್ತಿದ್ರು. ಏಳನೇದು ಮೆಡಿಸಿನ್ಸ್ ಮೇಲಿನ ಮೆಂಟಲ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದು. PSSMನ ದೃಷ್ಟಿಯಲ್ಲಿ ಅನೇಕ ಡಿಸೀಸ್ಗೆ
ಸೈಕೋಸೊಮ್ಯಾಟಿಕ್ ಕಾರಣಗಳಿರಬಹುದು ಮತ್ತು ಸ್ಪಿರಿಚುವಲ್ ಹೆಲ್ತ್ ಮುಖ್ಯವಾಗಿದ್ದದ್ದು ಎಂದು ನಂಬಲಾಗುತ್ತೆ. 8ನೇದು ಕಂಪ್ಲೀಟ್ ವೆಜಿಟೇರಿಯನ್ ಲೈಫ್ ಸ್ಟೈಲ್. ಮೀಟ್, ಫಿಶ್ ಮತ್ತು ಎಗ್ಸನ್ನು ಅವಾಯ್ಡ್ ಮಾಡಿ ವೆಜಿಟೇರಿಯನ್ ಫುಡ್ ಮಾತ್ರ ಸೇವಿಸಬೇಕು. ಅದರ ಜೊತೆಗೆ ಹಸಿವಾದಾಗ ಮಾತ್ರ ತಿನ್ನಬೇಕು, ಓವರ್ ಈಟಿಂಗ್ ಮಾಡಬಾರ್ದು. 9ನೇದು ನೇಚರ್ ಜೊತೆ ಹೆಚ್ಚು ಸಮಯ ಕಳೆಯೋದು. ಫಾರೆಸ್ಟ್, ಮೌಂಟೇನ್, ರಿವರ್ಸ್ ಮತ್ತು ಕ್ಲೀನ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ನಲ್ಲಿ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಒಳಗಿನ ಕನೆಕ್ಷನ್ ಕೂಡ ಹೆಚ್ಚುತ್ತೆ ಎಂದು ಅವರು ನಂಬ್ತಿದ್ರು. 10ನೇದು ಹೊರಗಿನ ಸ್ಪಿರಿಚುವಲ್ ಸಿಂಬಲ್ಸ್ ಮತ್ತು ರಿಚುವಲ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬಾರ್ದು. ಸ್ಪೆಷಲ್ ರಿಲಿಜಿಯಸ್ ಕ್ಲಾತ್ಸಸ್, ದೇಹದ ಮೇಲಿನ ರಿಲಿಜಿಯಸ್ ಸಿಂಬಲ್ಸ್ ಅಥವಾ ಎಕ್ಸ್ಟರ್ನಲ್ ರಿಚುವಲ್ಸ್ಗಳನ್ನು ಸ್ಪಿರಿಚುಯಾಲಿಟಿಯ ಮುಖ್ಯ ಭಾಗವೆಂದು ಪರಿಗಣಿಸಬಾರ್ದು. 11ನೇದು ಮಕ್ಕಳಿಗೆ ಬಾಲ್ಯದಿಂದಲೇ ಮೆಡಿಟೇಷನ್ ಕಲಿಸೋದು. 5 ವರ್ಷ ವಯಸ್ಸಾದ ನಂತರ ಮಕ್ಕಳಿಗೆ ಅನಪನಸತಿ ಮೆಡಿಟೇಷನ್ ಪರಿಚಯಿಸಬೇಕು ಎಂಬುದು ಅವರ ಪ್ರಮುಖ ಪ್ರಿನ್ಸಿಪಲ್ಸ್ಗಳಲ್ಲಿ ಒಂದು. 12ನೇದು ಯಾರನ್ನು ಬ್ಲೈಂಡ್ಲಿ ಡಿಸೈಪಲ್ ಆಗಿ ನಂಬಾರ್ದು. ಎಲ್ಲರಿಂದಲೂ ಕಲಿಬೇಕು, ಆದರೆ ತಮ್ಮ ಜೀವನದಲ್ಲಿ ತಾವೇ ಮಾಸ್ಟರ್ ಆಗಿ ಬದುಕಬೇಕು. PSSMನ ವ್ಯವಸ್ಥೆಯಲ್ಲಿ ಜೂನಿಯರ್ ಮಾಸ್ಟರ್ ಮತ್ತು ಸೀನಿಯರ್ ಮಾಸ್ಟರ್ ಎಂಬ ರೀತಿಯ ಪದಗಳನ್ನು ಕೂಡ ಬಳಸಲಾಗುತ್ತೆ. 13ನೇದು ಮೆಡಿಟೇಷನನ್ನು ಫ್ರೀಯಾಗಿ ಟೀಚ್ ಮಾಡಬೇಕು. ಮೆಡಿಟೇಷನ್ ಕಲಿಯುವುದಕ್ಕಾಗಿ ಮನಿ ಚಾರ್ಜ್ ಮಾಡಬಾರ್ದು. ಸ್ಪಿರಿಚುವಲ್ ನಾಲೆಡ್ಜ್ನ ಬಿಸ್ನೆಸ್ ಆಗಿ ಮಾಡಬಾರ್ದು ಎಂಬುದು ಈ ಪ್ರಿನ್ಸಿಪಲ್ಸ್ನ ಮುಖ್ಯ ಉದ್ದೇಶ. 14ನೇದು ಐಡಲ್ ವರ್ಷಿಪ್ ಮತ್ತು ಪರ್ಸನಾಲಿಟಿ ವರ್ಷಿಪ್ ಬೇಡ ಎಂದು ಹೇಳ್ತಿದ್ರು. ಆರ್ಟನ್ನು ಅಪ್ರಿಷಿಯೇಟ್ ಮಾಡೋದು ಬೇರೆ, ಆದರೆ ಐಡಲ್ಸ್ ಅಥವಾ ಲಿವಿಂಗ್ ಗುರುಗಳನ್ನು ವರ್ಷಿಪ್ ಮಾಡುವ ಬದಲು ಪ್ರತಿಯೊಬ್ಬರು ತಮ್ಮೊಳಗಿನ ಡಿವೈನಿಟಿಯನ್ನು ಅರಿತುಕೊಳ್ಬೇಕು ಎಂಬುದು ಇದರ ಆಲೋಚನೆ. 15ನೇದು ಸಮಸ್ಯೆಗಳಿಗೆ ತಮ್ಮ ಮೆಡಿಟೇಷನ್ ಮೂಲಕ ಸೊಲ್ಯೂಷನ್ ಹುಡುಕೋದು. ತಮ್ಮ ಮೆಡಿಟೇಷನ್ ಪ್ರಾಕ್ಟೀಸಸ್ ಮತ್ತು ಇನ್ನರ್ ಸ್ಟ್ರೆಂತನ್ನು ಹೆಚ್ಚಿಸಿಕೊಂಡು ತಮ್ಮ ಪ್ರಾಬ್ಲಮ್ಸ್ಗಳನ್ನು ತಾವೇ ಎದುರಿಸಬೇಕು. 16ನೇದು ಸ್ಪಿರಿಚುವಲ್ ಆಗಲು ಸನ್ಯಾಸ ತೆಗೆದುಕೊಳ್ಬೇಕಾಗಿಲ್ಲ. ಫ್ಯಾಮಿಲಿ ಲೈಫ್ನಲ್ಲೇ ಇದ್ಕೊಂಡು ಮ್ಯಾರೇಜ್, ಸೆಕ್ಶುಯಾಲಿಟಿ ಮತ್ತು ಡೈಲಿ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಸಹಜವಾಗಿ ನಡೆಸುತ್ತಾ ಸ್ಪಿರಿಚುವಲ್ ಗ್ರೋತ್ ಸಾಧಿಸಬಹುದು ಎಂಬುದು ಈ ಪ್ರಿನ್ಸಿಪಲ್ನ ಉದ್ದೇಶ. 17ನೇದು ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಸ್ಥಾಪಿಸೋದು. ಜನರಿಗೆ ಫ್ರೀಯಾಗಿ ಮೆಡಿಟೇಷನ್ ಮಾಡುವ ಅವಕಾಶ ಸಿಗುವಂತಹ ಪಬ್ಲಿಕ್ ಪಿರಮಿಡ್ ಮೆಡಿಟೇಷನ್ ಸೆಂಟರ್ಗಳನ್ನು ಸ್ಥಾಪಿಸೋದು ಇದರ ಉದ್ದೇಶ. ಕೊನೆಯದಾಗಿ ಸ್ಪಿರಿಚುವಲ್ ಜರ್ನಿಯನ್ನು ಶೇರ್ ಮಾಡಬೇಕು. ತಮ್ಮ ಮೆಡಿಟೇಷನ್ ಎಕ್ಸ್ಪೀರಿಯನ್ಸಸ್, ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಮತ್ತು ಜೀವನದಲ್ಲಿ ಆದ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ಸ್ಗಳನ್ನು ಬುಕ್ಸ್ ಅಥವಾ ಇತರ ಪಬ್ಲಿಕೇಶನ್ಗಳ ರೂಪದಲ್ಲಿ ದಾಖಲಿಸಿ ಇತರರಿಗೂ ಅದನ್ನು ತಲುಪಿಸಬೇಕು ಎಂಬುದು ಇದರ ಮೇನ್ ಇಂಟೆನ್ಷನ್. ಹೀಗೆ ಈ 18 ಪ್ರಿನ್ಸಿಪಲ್ಸ್ಗಳ ಮೂಲಕ ಪತ್ರಿಜಿಯವರು ಸ್ಪಿರಿಚುಯಾಲಿಟಿಯನ್ನು ಕೇವಲ ಒಂದು ಧಾರ್ಮಿಕ ವಿಷಯವಾಗಿ ನೋಡದೆ ಡೈಲಿ ಲೈಫ್ನಲ್ಲಿ ಪ್ರಾಕ್ಟೀಸ್ ಮಾಡಬಹುದಾದ ಒಂದು ಲೈಫ್ ಸ್ಟೈಲ್ ಆಗಿ ಪರಿಚಯಿಸಲು ಪ್ರಯತ್ನಿಸಿದ್ರು. ಇಷ್ಟೇ ಅಲ್ಲ, ಪತ್ರಿಜಿ ಅವರು ಪಿರಮಿಡ್ ಮಾಸ್ಟರ್ಗಾಗಿ ಇನ್ನೂ 13 ಪರ್ಸನಲ್ ಪ್ರಿನ್ಸಿಪಲ್ಸ್ಗಳನ್ನು ಕೂಡ ನೀಡಿದ್ರು. ಈ ಪ್ರಿನ್ಸಿಪಲ್ಸ್ಗಳು ಅವರ ಡೈಲಿ ಲೈಫ್ ಮತ್ತು ಬಿಹೇವಿಯರ್ನಲ್ಲಿ ಅಳವಡಿಸಿಕೊಳ್ಳಬೇಕಾದ ಕೆಲವು ಸರಳ ನಿಯಮಗಳಾಗಿದ್ವು. ಅದರಲ್ಲಿ ಯಾವಾಗಲೂ ಸ್ಮೈಲ್ ಮಾಡುತ್ತಾ ಪಾಸಿಟಿವ್ ಆಗಿರಬೇಕು. ಕಷ್ಟವಾದ ಅಥವಾ ಶ್ರಮದಾಯಕ ಕೆಲಸಗಳನ್ನು ಇತರರ ಮೇಲೆ ಹಾಕದೆ ಸಾಧ್ಯವಾದಷ್ಟು ಸ್ವತಃ ಮಾಡಬೇಕು. ಅದರ ಜೊತೆಗೆ ಕೇವಲ ನಾನು ಅನ್ನುವುದಕ್ಕಿಂತ ನಾವು ಎಂಬ ಗ್ರೂಪ್ ಕಾನ್ಷಿಯಸ್ನೆಸ್ಸನ್ನು ಬೆಳೆಸ್ಕೋಬೇಕು. ಮತ್ತು ಮುಖ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು. ಅಂದರೆ ಈ ಪರ್ಸನಲ್ ಪ್ರಿನ್ಸಿಪಲ್ಸ್ಗಳ ಮುಖ್ಯ ಉದ್ದೇಶ ಒಬ್ಬ ಪಿರಮಿಡ್ ಮಾಸ್ಟರ್ನ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾತ್ರವಲ್ಲದೆ ಅವರ ಡೈಲಿ ಬಿಹೇವಿಯರ್ ಮತ್ತು ಜೀವನ ಶೈಲಿಯನ್ನು ರೂಪಿಸುವುದಾಗಿತ್ತು. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರು ಕೇವಲ ಮೆಡಿಟೇಷನ್ ಟೀಚರ್ ಮಾತ್ರ ಅಲ್ಲ, ಅವರು ಒಬ್ಬ ರೈಟರ್, ಫ್ಲೂಟ್ ಪ್ಲೇಯರ್ ಮತ್ತು ಸ್ಪಿರಿಚುವಲ್ ಮೀಡಿಯಾ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ ಪ್ರಮುಖ ವ್ಯಕ್ತಿಯಾಗಿದ್ದರು. ಪತ್ರಿಜಿ ಅವರು ತೆಲುಗು, ಇಂಗ್ಲಿಷ್, ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ 60ಕ್ಕೂ ಹೆಚ್ಚು ಬುಕ್ಸ್ ಮತ್ತು ಕೃತಿಗಳನ್ನು ಬರೆದಿದ್ದಾರೆ. ಅವರ ಅತ್ಯಂತ ಪಾಪ್ಯುಲರ್ ಪುಸ್ತಕಗಳಲ್ಲಿ ಒಂದು ಬಿ ಎ ಮಾಸ್ಟರ್. ಈ ಪುಸ್ತಕದ ಮೂಲಕ ಅವರು ಸ್ಪಿರಿಚುವಲ್ ಐಡಿಯಾಸ್ ಜಗತ್ತಿನಾದ್ಯಂತ ಲಕ್ಷಾಂತರ ಓದುಗರನ್ನು ತಲುಪಿತು ಎಂದು ಹೇಳಲಾಗುತ್ತೆ. ಇದರ ಜೊತೆಗೆ ಲೇದು ಮರಣಂ ಅಂದರೆ ಸಾವಿಲ್ಲ ಎಂಬ ಸತ್ಯ, ತುಳಸಿದಳಂ ಪಾರ್ಟ್ 1 ಮತ್ತು ಪಾರ್ಟ್ 2, ಆನಂದ ಬ್ರಹ್ಮ, ತುಳಸಿ ವನಂ, ಅಷ್ಟಾಂಗ ರಾಜಯೋಗಂ, ಆತ್ಮವಿಜ್ಞಾನಂ, ಅನ್ನಮಯ ಮತ್ತು ಭಕ್ತಿಯೇ ಮುಕ್ತಿ ಮುಂತಾದ ಕೃತಿಗಳು ಕೂಡ ಪ್ರಮುಖವಾಗಿವೆ. ಅಷ್ಟೇ ಅಲ್ಲ, ಓಶೋ, ಲೋಪ್ಸಾಂಗ್ ರಾಂಪಾ ಮತ್ತು ರಿಚರ್ಡ್ ಬಾಚ್ ಮುಂತಾದ ಪ್ರಸಿದ್ಧ ಸ್ಪಿರಿಚುವಲ್ ಆಥರ್ಸ್ಗಳ ಬುಕ್ಸ್ಗಳನ್ನು ರೀಜನಲ್ ಲ್ಯಾಂಗ್ವೇಜಸ್ಗೆ ಟ್ರಾನ್ಸ್ಲೇಟ್ ಮಾಡುವ ಕೆಲಸಕ್ಕೂ ಅವರು ಪ್ರೋತ್ಸಾಹ ನೀಡಿದರು. ಅಂದರೆ ಅವರ ಉದ್ದೇಶ ಕೇವಲ ತಮ್ಮ ಸ್ಪಿರಿಚುವಲ್ ಐಡಿಯಾಸನ್ನು ಶೇರ್ ಮಾಡುವುದಲ್ಲ, ಬೇರೆ ಬೇರೆ ಸ್ಪಿರಿಚುವಲ್ ಥಿಂಕರ್ಸ್ಗಳ ವಿಚಾರಗಳು ಕೂಡ ಸಾಮಾನ್ಯ ಜನರಿಗೆ ತಮ್ಮದೇ ಭಾಷೆಯಲ್ಲಿ ತಲುಪಬೇಕು ಎಂಬುದಾಗಿತ್ತು. ಹೀಗಾಗಿ ಮೆಡಿಟೇಷನ್, ರೈಟಿಂಗ್, ಮ್ಯೂಸಿಕ್ ಮತ್ತು ಸ್ಪಿರಿಚುವಲ್ ಕಮ್ಯುನಿಕೇಷನ್ ಇವೆಲ್ಲವೂ ಪತ್ರಿಜಿಯವರ ಜೀವನದಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗಿದ್ವು. ಹೀಗೆ ಪತ್ರಿಜಿಯವರ ಸ್ಪಿರಿಚುವಲ್ ಸರ್ವಿಸ್ ಮತ್ತು ಅವರ ಕಾಂಟ್ರಿಬ್ಯೂಷನ್ಗಾಗಿ ಅವರಿಗೆ ಹಲವು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಆನರ್ಸ್ ಕೂಡ ದೊರೆತಿವೆ. 1997ರಲ್ಲಿ ಆಂಧ್ರ ಪ್ರದೇಶನ ತಿರುಪತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಸ್ ಸಮಾವೇಶವು ಸುಭಾಷ್ ಪತ್ರಿಜಿ ಅವರಿಗೆ ಬ್ರಹ್ಮಶ್ರೀ ಎಂಬ ಗೌರವಾನ್ವಿತ ಸ್ಪಿರಿಚುವಲ್ ಟೈಟಲ್ ಅನ್ನು ನೀಡಿತು. 2006ರಲ್ಲಿ ಮಹಾರಾಷ್ಟ್ರದ
ವಾರ್ಧಾನಲ್ಲಿರುವ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಆರೋಗ್ಯಧಮ್ ಸಂಸ್ಥೆಯ ಆಯೋಜಿಸಿದ್ದ ಸೈನ್ಸ್ ಆಫ್ ಹೋಲಿಸ್ಟಿಕ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. 2013ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ 21ನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ನಲ್ಲಿ ಇಂಡಿಯನ್ ಬೋರ್ಡ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಸಂಸ್ಥೆಯು ಅವರಿಗೆ ಧ್ಯಾನ ವರ್ಷದ ಎಂಬ ಗೌರವವನ್ನು ನೀಡಿ ಸನ್ಮಾನಿಸಿತು. 2018ರಲ್ಲಿ ಬೆಂಗಳೂರು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಲಿ ನಡೆದ ಗ್ಲೋಬಲ್ ಫೆಸ್ಟಿವಲ್ ಆಫ್ ಸ್ಪಿರಿಚುವಲ್ ಸೈಂಟಿಸ್ಟ್ ಕಾರ್ಯಕ್ರಮದಲ್ಲಿ ಹಿಮಾಲಯನ್ ಯೋಗೀಸ್ ಮತ್ತು ಸಾಧಕಾಸ್ಗಳ ಒಕ್ಕೂಟವು ಪತ್ರಿಜಿಯವರಿಗೆ ಪಿತಾಮಹ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು. ಆದರೆ ಪ್ರತಿಯೊಂದು ಸ್ಪಿರಿಚುವಲ್ ಜರ್ನಿಗೂ ಒಂದು ಅಂತ್ಯ ಇರುತ್ತೆ. ಕೆಲವು ವರ್ಷಗಳಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಪಡೆದ ನಂತರ ತೆಲಂಗಾಣದ ಕಡ್ತಾಲ್ಗೆ ಮರಳಿದರು. ಅಂದರೆ 2022ರ ಜುಲೈ 24ರಂದು ತಮ್ಮ 74ನೇ ವಯಸ್ಸಿನಲ್ಲಿ ಕಡ್ತಾಲ್ನ ಕೈಲಾಸಪುರಿ ಮಹೇಶ್ವರ ಮಹಾ ಪಿರಮಿಡ್ ಆವರಣದಲ್ಲಿ ಅವರು ಮಹಾ ಸಮಾಧಿ ಹೊಂದಿದರು ಎಂದು PSSM ಮೂಲಗಳು ಹೇಳುತ್ತೆ. ಮುಂದಿನ ದಿನ ಅಂದರೆ ಜುಲೈ 25ರಂದು ಗೌರ್ಮೆಂಟ್ ಮತ್ತು ಸ್ಪಿರಿಚುವಲ್ ಗೌರವಗಳೊಂದಿಗೆ ಅವರ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು. ಅವರ ಫಿಸಿಕಲ್ ಬಾಡಿಯನ್ನು ಸಮಾಧಿ ಮಾಡಿದ ಆ ಸ್ಥಳವನ್ನು ಇಂದು ಪತ್ರಿಜಿ ಶಕ್ತಿ ಸ್ಥಳ ಎಂದು ಕರೆಯಲಾಗುತ್ತೆ. ಪ್ರತಿದಿನ ಸಾವಿರಾರು ಮೆಡಿಟೇಷನ್ ಪ್ರಾಕ್ಟೀಷನರ್ಸ್ ಈ ಸ್ಥಳಕ್ಕೆ ಭೇಟಿ ನೀಡಿ ಮೆಡಿಟೇಷನ್ ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾರೆ. Death is a laughable affair. Death is only the conclusion of one episode. ಒಬ್ಬ ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಿ ತಮ್ಮ ಕೆರಿಯರ್ ಆರಂಭಿಸಿದ ವ್ಯಕ್ತಿ ನಂತರ ಸ್ಪಿರಿಚುಯಾಲಿಟಿಯ ಹುಡುಕಾಟಕ್ಕೆ ಹೊರಟರು. ಮೆಡಿಟೇಷನ್, ಬುಕ್ಸ್, ಮ್ಯೂಸಿಕ್ ಮತ್ತು ಸ್ಪಿರಿಚುವಲ್ ಟೀಚಿಂಗ್ಸ್ಗಳ ಮೂಲಕ ತಮ್ಮದೇ ಆದ ಒಂದು ಮೂಮೆಂಟನ್ನು ನಿರ್ಮಿಸಿದ್ರು ಮತ್ತು ಕೊನೆಗೆ ತಮ್ಮ ಜೀವನವನ್ನೇ ಸ್ಪಿರಿಚುವಲ್ ಮಿಷನ್ಗೆ ಅರ್ಪಿಸಿ ಹೊರಟೋದ್ರು. ಆದರೆ ಪತ್ರಿಜಿಯವರ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಅವರು ಬಿಟ್ಟು ಹೋದ PSSM, ಅವರ ಟೀಚಿಂಗ್ಸ್ ಮತ್ತು ಅವರ ಸ್ಪಿರಿಚುವಲ್ ಫಿಲಾಸಫಿ ಇವೆಲ್ಲವೂ ಇಂದಿಗೂ ಮುಂದುವರಿತಿದೆ. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು 21ನೇ ಶತಮಾನದ ಇಂಡಿಯನ್ ಸ್ಪಿರಿಚುವಲ್ ಕ್ಷೇತ್ರದಲ್ಲಿ ಒಂದು ವಿಭಿನ್ನ ಬದಲಾವಣೆಯನ್ನು ತರಲು ಪ್ರಯತ್ನಿಸಿದ ಪ್ರಮುಖ ವ್ಯಕ್ತಿಯಾಗಿದ್ದರು. ಅಗ್ರಿಕಲ್ಚರ್ ಸೈನ್ಸ್ ಹಿನ್ನೆಲೆಯಿಂದ ಬಂದ ಅವರು ಸ್ಪಿರಿಚುಯಾಲಿಟಿಯನ್ನು ಕೇವಲ ಸೂಪರ್ಸ್ಟಿಷನ್, ಮನಿ ಅಥವಾ ಕಠಿಣ ಸನ್ಯಾಸ ಜೀವನಕ್ಕೆ ಸೀಮಿತಗೊಳಿಸಬಾರದು ಎಂದು ಕಠಿಣವಾಗಿ ನಂಬಿದ್ರು. ಅವರ ಮೆಸೇಜ್ ತುಂಬಾ ಸಿಂಪಲ್ ಆಗಿತ್ತು. ನಿಮ್ಮ ಬ್ರೀತ್ ನಿಮ್ಮ ಗುರು ಮತ್ತು ನೀವೇ ನಿಮ್ಮ ಜೀವನದ ಮಾಸ್ಟರ್. ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಒಂದು ಡಿವೈನ್ ಪೊಟೆನ್ಷಿಯಲ್ ಇದೆ. ಅದನ್ನು ಮೆಡಿಟೇಷನ್ ಮತ್ತು ಸೆಲ್ಫ್ ಅವೇರ್ನೆಸ್ ಮೂಲಕ ಅರ್ಥಕೊಳ್ಬೇಕು ಎಂಬುದು ಅವರ ಮುಖ್ಯ ಸಂದೇಶವಾಗಿತ್ತು. ಅನಪನಸತಿ ಮೆಡಿಟೇಷನ್, ಪಿರಮಿಡ್ ಎನರ್ಜಿ, ವೆಜಿಟೇರಿಯನಿಸಮ್ ಮತ್ತು ಸ್ವಾಧ್ಯಾಯ, ಈ 4 ಪ್ರಮುಖ ವಿಚಾರಗಳನ್ನು ಒಂದಾಗಿ ಸೇರಿಸಿ ಅವರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅಂದರೆ PSSM ಅನ್ನು ಬೆಳೆಸಿದ್ರು. ಇಂದು PSSM ಒಂದು ದೊಡ್ಡ ಸ್ಪಿರಿಚುವಲ್ ಮೂಮೆಂಟ್ ಆಗಿ ಮುಂದುವರಿತಿದೆ ಮತ್ತು ಅದರ ಮೂಲಕ ಲಕ್ಷಾಂತರ ಜನರಿಗೆ ಮೆಡಿಟೇಷನ್ ಮತ್ತು ಸ್ಪಿರಿಚುವಲ್ ಟೀಚಿಂಗ್ಸ್ ತಲುಪಿವೆ. ಪತ್ರಿಜಿ ಇಂದು ನಮ್ಮೊಂದಿಗೆ ಫಿಸಿಕಲ್ ಆಗಿ ಇಲ್ಲದಿದ್ದರೂ ಅವರು ಬರೆದ ಬುಕ್ಸ್, ನಿರ್ಮಿಸಿದ ಪಿರಮಿಡ್ ಸೆಂಟರ್ಸ್ ಮತ್ತು ಅವರು ನೀಡಿದ 18 ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್ ಇವೆಲ್ಲವೂ ಅವರ ಸ್ಪಿರಿಚುವಲ್ ಲೆಗಸಿಯ ಒಂದು ಭಾಗವಾಗಿ ಉಳಿದಿದೆ. ಒಬ್ಬ ವ್ಯಕ್ತಿಯ ಜೀವನ ಮುಗಿದರೂ ಅವರ ಐಡಿಯಾಸ್ ಮತ್ತು ಟೀಚಿಂಗ್ಸ್ ಮುಂದಿನ ಪೀಳಿಗೆಗಳ ಮೇಲೆ ಪ್ರಭಾವ ಬೀರುತ್ತಲೇ ಇರುತ್ತೆ. ಅದೇ ಕಾರಣಕ್ಕೆ ಪತ್ರಿಜಿಯವರ ಕತೆ ಕೇವಲ ಒಬ್ಬ ಸ್ಪಿರಿಚುವಲ್ ಗುರುನ ಜೀವನ ಕಥೆಯಲ್ಲ, ಒಬ್ಬ ಸಾಮಾನ್ಯ ಅಗ್ರಿಕಲ್ಚರ್ ಪ್ರೊಫೆಷನಲ್ ಹೇಗೆ ತನ್ನ ಜೀವನದ ದಿಕ್ಕನ್ನೇ ಬದಲಿಸಿಕೊಂಡು ಒಂದು ದೊಡ್ಡ ಸ್ಪಿರಿಚುವಲ್ ಮೂಮೆಂಟನ್ನು ನಿರ್ಮಿಸಿದ್ರು ಎಂಬ ಜರ್ನಿ ಕೂಡ ಹೌದು. ಪತ್ರಿಜಿ ಅವರ ಜೀವನ ಮತ್ತು ಅವರ ಸ್ಪಿರಿಚುವಲ್ ಟೀಚಿಂಗ್ಸ್ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಒಪಿನಿಯನ್ ಏನೋ ಅದನ್ನು ಕಮೆಂಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ. ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ